ಸೊ ದೆಹಲಿಯಲ್ಲಿ ಈಗ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಹೈಕಮಾಂಡ್ ಭೇಟಿಯಾಗುವ ವಿಶ್ವಾಸ ಇದೆ ಅಂತ ರಾಜಣ್ಣ ಅವ್ರ ಮಾತು. ಸಂಪುಟ ಪುನರ್ರಚನೆಗೆ ಅನುಮತಿ ಪಡೆದು ಬರುವ ವಿಶ್ವಾಸ ಇದೆ ಅಂತ ತುಮಕೂರಿನಲ್ಲಿ ಮಾಜಿ ಸಚಿವ ರಾಜಣ್ಣ ಅವರು ಕೊಟ್ಟಂತಹ ಹೇಳಿಕೆ. ಬಟ್ ಅದು ಆಗಿಲ್ಲ. ಯಾಕೆಂದ್ರೆ ಈಗಾಗಲೇ ಸಿದ್ದರಾಮಯ್ಯನವರು ಏರ್ಪೋರ್ಟ್ ಕಡೆ ಹೊರಟಿದಾರಂತೆ. ನನಗೆ ಸಚಿವ ಸ್ಥಾನ ಸಿಕ್ಕಿದ್ರೂ ಒಂದೇ, ಸಿಗದೇ ಇದ್ರೂ ಒಂದೇ, ಅದೇನು ವ್ಯತ್ಯಾಸ ಆಗಲ್ಲ ಅಂತಂದ್ಬಿಟ್ಟು ಆಗಾಗ್ಗೆ ರಾಜಣ್ಣ ಈ ಥರ ಮಾತುಗಳನ್ನ ಆಡ್ತಾ ಇರ್ತಾರೆ. ಬಟ್ ಹೈಕಮಾಂಡ್ ಭೇಟಿ ಆಗಿಲ್ಲ ಸಿದ್ದರಾಮಯ್ಯನವ್ರಿಗೆ. ಅಂದರೆ ಈ ಪರ್ಸನಲ್ ವಿಚಾರ ಮಾತುಕತೆ ಆಗಿಲ್ಲ. ಅವರೇನೋ ಆಸೆ ಇಟ್ಕೊಂಡಿದ್ರು ಅನ್ಸುತ್ತೆ ಸಿದ್ದರಾಮಯ್ಯನವ್ರ ಸಂಪುಟದಲ್ಲಿ ಮತ್ತೆ ಸೇರ್ಪಡೆ ಆಗಬೇಕು ಅಂತ. ಸದ್ಯಕ್ಕಂತೂ ಅದು ಇಲ್ಲ. ಹೇಳಿದ್ದೀನಲ್ಲ, ಕೇಳಿಸ್ಕೊಂಡಿದ್ದಲ್ಲ ನಡೆದ್ರೆ. ಅಲ್ಲಪ್ಪ ಹೇಳ್ಬಿಟ್ಟಲ್ಲ, ಹೇಳೋವೆಲ್ಲ ಅಲ್ಲ, ತಿರುಗಿ ಬಾಕಿ ಆಯ್ತಾ ನಿಮಗೆ? ಅದೇ ಇಂಗ್ಲೀಷ್ ನಿಮಗೆ ಹೇಳಿದ್ದ ನೋಡಿ. ವರ್ಕಿಂಗ್ ಕಮಿಟಿ ಮೀಟಿಂಗು ಇವತ್ತು ಡೆಲ್ಲಿನಲ್ಲಿದೆ. ವರ್ಕಿಂಗ್ ಕಮಿಟಿ ಮೀಟಿಂಗಿಗೆ ಎಲ್ಲ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಬಂದಿದೆ. ಅವರು ಸಭೆಗೆ ಹೋಗಿದ್ದಾರೆ. ಅಲ್ಲಿ ಏನು ನಡೆಯುತ್ತೆ, ಯಾವ ಉದ್ದೇಶಕ್ಕೆ ಕರೆಸಿದ್ದಾರೆ, ಏನು ಎತ್ತ ಅಂತಕ್ಕಂಥದ್ದು ಅದು ಏನು ಮಾಹಿತಿ ನನಗಿಲ್ಲ, ಗೊತ್ತಾಯ್ತಾ. ಮೊದಲಿದ್ದಿದ್ದು ಅವರು ಹೋಗೋದಿಲ್ಲ, ಅವ್ರಿಗೆ ಇನ್ವಿಟೇಷನ್ ಇಲ್ಲ ಇಬ್ಬರಿಗೂ ಅಂತಕ್ಕಂಥದ್ದು ಇತ್ತು ನನಗೆ ಮಾಹಿತಿ. ಅದು ಏನು ಡೆಲ್ಲಿಯಿಂದ ಅವರಿಗೆ ಬುಲಾವ್ ಮಾಡಿದ್ದಾರೆ. ಅವರು ವರ್ಕಿಂಗ್ ಕಮಿಟಿ ಮೀಟಿಂಗಿಗೆ ಹೋಗಿದ್ದಾರೆ. ಹೋದಾಗ ಮುಕ್ಕಾಲು ಪಾಲು ಅವರು ಕೇಂದ್ರದ ನಾಯಕರನ್ನು ಭೇಟಿ ಮಾಡಿ ಇಲ್ಲಿನ ಸಂಪುಟ ವಿಸ್ತರಣೆಗೆ ಅಥವಾ ರೀಶಫಲ್ಗೆ ಅವರು ಪ್ರಸ್ತಾಪ ಮಾಡಿ ಅವರ ಒಂದು ಅನುಮತಿಯನ್ನು ತರ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ನನಗೆ ಸಿಕ್ಕರು ಒಂದೇ.